ಕಲುಷಿತ ನೀರಿನಿಂದ ಆತಂಕಕ್ಕೀಡಾದಂಥ ಗ್ರಾಮಸ್ಥರು ಸದ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಕೆ.ಸಾಲುಂಡಿ ಗ್ರಾಮದ ಜನ, ಕೆ.ಸಾಲುಂಡಿ ನಿವಾಸಿಗಳು ಈಗ ಈ ಪರಿಹಾರ ಕಲ್ಪಿಸಿರೋದೇನಿದೆ ಈಗಾಗಲೇ ನೋಡಿದ್ರಿ ನೀವು, ಮರಿಗೌಡರು ಮಾತನಾಡಿದರು 1 ಲಕ್ಷ ಪರಿಹಾರ ಅಂತ, ಇದನ್ನು ಹೆಚ್ಚಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಆರೋಗ್ಯಾಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಕಲುಷಿತ ನೀರು ಸೇವಿಸಿ ಒಬ್ಬರು ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ನಾನೀಗ ಕೆ.ಸಾಲುಂಡಿ ಗ್ರಾಮದಲ್ಲಿದ್ದೀನಿ. ಗ್ರಾಮಸ್ಥರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಏನಾಗಿತ್ತು ಸರ್ ಗ್ರಾಮದಲ್ಲಿ? ಸರ್, ಗ್ರಾಮದಲ್ಲಿ ಏನೂ ಆಗಿದ್ದಿಲ್ಲ. ನಿನ್ನೆ ಮೊನ್ನೆಯಿಂದ ಈ ಥರ ಒಂದು 20-30 ಜನಕ್ಕೆ ವಾಂತಿ ಭೇದಿ ಈ ಥರ ಆಗಿ ಇಬ್ಬರು ಸೀರಿಯಸ್ ಅಲ್ಲಿ ಇದ್ರು. ಒಬ್ಬರು ಏನೋ ಈಗ ತಿರೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಗಮನಕ್ಕೆ ಬಂದು ಗ್ರಾಮದಲ್ಲಿರೋ ಜನಗಳ ಕಾಪಾಡಬೇಕು. ಸರ್ಕಾರಕ್ಕೆ ನಾವು ಗ್ರಾಮದವರು ಆತಂಕದಲ್ಲಿದ್ದೀವಿ. ಏನಾಗುತ್ತೋ ಇಷ್ಟು ಜನ ಏನು ಹಿಂಗಾಯ್ತಲ್ಲ ಅಂದ್ಬಿಟ್ಟು ತುಂಬ ಭಯದಲ್ಲಿದ್ದೀವಿ. ಅದರಿಂದ ಸರ್ಕಾರ ಈಗ ಏನು ಡೆತ್ ಆಗಿದೆ ಹುಡುಗನಿಗೆ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಸರ್ಕಾರ ಕೂಡಲೇ ಬಂದು ಗಮನಿಸ್ಬೇಕು ಅಂತ ನಾವು ಜಿಲ್ಲಾಧಿಕಾರಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದ್ದೀವಿ. ಕೂಡಲೇ ನಾವು ಈಗ ಹೋಗಿ ಕಾಮಕ್ಷೇತ್ರ ನೋಡ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ನಾವು. ಸರ್, ಕುಡಿಯುವ ನೀರಿನ ಸಮಸ್ಯೆಯಿಂದ ಹಂಗಾಗಿದೆ ಅಂತ? ಸರ್, ಕುಡಿಯುವ ನೀರಿನ ಸಮಸ್ಯೆ ಅಂತ ಈಗ ನಮಗೆ ಚೆಕ್ ಮಾಡಿದಾಗ ಇಲ್ಲ ಅಂತ ಹೇಳ್ತವ್ರೆ. ನಮ್ಮ ಪ್ರಕಾರ ಅದರಲ್ಲೇ ಬಂದಿರುವಂತ ನಾವು ಹೇಳ್ತೇವೆ ಸರ್. ಎಷ್ಟು ಮಂದಿಗೆ ಈ ತರ ಆಗಿದೆ ಸರ್? ಈಗ ಹೇಗಿದ್ದಾರೆ ಸರ್ ಎಲ್ಲರೂ? ಒಂದು 20-25 ಜನ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ರು ಡೆತ್ ಆಗಿದೆ ಅಂತ ಈಗಲೇ ಗೊತ್ತಾಗ್ತಾ ಇರೋದು. ಏನು ಅಂತ ಇದು ಗೊತ್ತಾಗ್ತಾ ಇಲ್ಲ. ಇದು ಸಂಬಂಧಪಟ್ಟವರು ಬಂದು ಬೇಗ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕ್ರಮ ಅಂದ್ರೆ ಏನ್ ಕ್ರಮ ಆಗ್ಬೇಕು ಅಂತ ಸರ್? ನಮ್ಮ ರಾತ್ರಿ 3 ಗಂಟೆ ಇಲ್ಲೇ ಇದ್ದೀವಿ. ಡಾಕ್ಟರ್ಗಳು ಭಾಳ ಸ್ಪಂದಿಸ್ತವ್ರೆ. ನಿನ್ನೆ 3 ಗಂಟೆಯಿಂದಲೂ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಸಿಟ್ ಕೊಟ್ಕೊಂಡು ಎಲ್ಲರಿಗೂ ಮಾಹಿತಿ ಕೊಡ್ತಾವ್ರೆ. ಏನಾಗಿದೆ ಏನಂತಂದ್ರೆ ಅವರು ತಿಳಿಸವ್ರೆ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸರ್ಕಾರನೂ ಅಷ್ಟೇ, ಅಧಿಕಾರಿಗಳು ಯಾರೋ ಬಂದು ಎಲ್ಲ ಬಂದು ಈಗ ಆಗಿರೋದನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಏನೇನು ಆಗಬೇಕು ಅದನ್ನು ಇದು ಮಾಡ್ಕೊಂಡು ಒಳ್ಳೇದು ಮಾಡಿದ್ರೆ ಸರಿ ಅಂತ. ನಾವು ಇಲ್ಲಿಂದ ಬೆಳಗ್ಗೆ ನೆನ್ನೆಯಿಂದ ಇಲ್ಲೇ ಇದ್ದೀವಿ. ಡಾಕ್ಟ್ರುಗಳು ಮತ್ತು ಎಲ್ಲರೂ ಬಂದು ಡಿ ಸಿ ಸಾಹೇಬರು ಬಂದು ವಿಸಿಟ್ ಮಾಡ್ಯಾರ. ಅವರು ಬಂದಾರೆ, ಎಲ್ಲನೂ ಇದು ಮಾಡ್ತಾರೆ. ಸ್ಪಾಟ್ ಎಲ್ಲ ನೋಡ್ಕೊಂಡು ಎಲ್ಲ ಹೋಗವ್ರೆ. ಅದರಿಂದ ಕೂಡಲೇ ಬಂದು ಇನ್ನೂ ಸ್ವಲ್ಪ ಬಂದು ಹೆಚ್ಚಿನ ಈಗ ಅನಾಹುತನೇ ಒಳ್ಳೇದಾದಂಗೆ ಮಾಡ್ಕೊಂಡು ಅಧಿಕಾರಿಗಳು ಬಂದು ಇಲ್ಲಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಈಗ ಒಬ್ರು ತೀರೋಗಿದ್ದಾರೆ ಅಂತ ಹೇಳ್ತಾರಲ್ಲ ಸರ್, ಈಗ ಬೆಳಗ್ಗೆನೆಲ್ಲ ಕೂಡ ಸಾಕಷ್ಟು ಟ್ರೀಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಸರ್. ಏನಾಗ್ತಿದೆ ಸರ್ ಅಲ್ಲಿ? ಸರ್, ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಕಾಮಾಕ್ಷಿಲಿ. ಆದರೆ ಸ್ಪಂದಿಸಿಲ್ಲ ಬಾಡಿ. ಏನು ಕಿಡ್ನಿ ಎಲ್ಲ ಫೇಲ್ಯೂರ್ ಆಗಿ ಡಯಾಲಿಸ್ಗೆ ಹೋಗಿದ್ರು. ಆದರೆ ಬದುಕಿಲ್ಲ ಪಾಪ. ನಮಗೆ ತುಂಬ ನೋವಿದೆ. ನಮಗೆ ಆ ಕುಟುಂಬಕ್ಕೆ ಸರ್ಕಾರದಿಂದ ಏನಾರ ಪರಿಹಾರ ಕೊಡೋದಿದ್ರೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಸರ್ಕಾರಕ್ಕೆ ಅಂತ ನಾವು ಕೇಳ್ಕೊತೀವಿ. ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ನಾವು ಈಗ ಬಿಲ್ ಎಲ್ಲ ಪಾಪ ಬಡ ಕುಟುಂಬ ಸಾಲ ಮಾಡಿ ಕಟ್ಟಿದೆ. ಈಗ ಏನಾಗಿದೆ ಗೊತ್ತಿಲ್ಲ, ವಾಟ್ರಿಂದ ಆಗಿದೆ ಅಂತ ನಮಗೆ ಡಾಕ್ಟರ್ ಎಲ್ಲ ಹೇಳ್ತಿರೋದು. ಅದರಿಂದ ಸರ್ಕಾರ ಕೂಡಲೇ ಗಮನಿಸಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು, ಆಮೇಲೆ ನಮಗೆ ಸೆಪ್ಟಿಕ್ ಟ್ಯಾಂಕ್ ಮಾಡಿದ್ದ ಒಂದು ಮೂಡೋದರಿಂದ ಈಗ ಅನಾಹುತಕ್ಕೆ ಕಾರಣ ಮೂಡ ಟಿಕೆ ರೇವಂತ ಇಂಜಿನಿಯರ್ ಇದ್ರೆ ಅವ್ರಿಗೆ ಹೇಳ್ದು ಸೆಪ್ಟಿಕ್ ಟ್ಯಾಂಕ್ ಕನೆಕ್ಷನ್ ಕೊಡಿಸಿ ಸರ್ ಅಂತ ಹೇಳ್ದು. ಆ ವಯ್ಯ ಕೊಡಿಸ್ನಿಲ್ಲ. ಇವತ್ತು ಅನಾಹುತಕ್ಕೆ ಕಾರಣ ಅದೇನೇ ಕಾರಣ. ಈಗ ನಿಮ್ಮನೆಯವರು ಯಾರು ಹಾಸ್ಪಿಟಲ್ ಇದ್ದಾರೆ, ಏನಾಗಿದೆ ಸರ್? ಸರ್, ನಾನು ಬೆಳಗಿನ ಜಾವ 12:30 ಸ್ವಲ್ಪ ಅವ್ರಿಗೆ ವಾಮಿಟ್ ಮತ್ತೆ ಲೂಸ್ ಮೋಷನ್ ಆಯ್ತಾಯಿತ್ತು. ಆಮೇಲೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಅಂದ್ಬಿಟ್ಟು ನಾವು ಮಾಮೂಲಿಯಾಗಿ ನಾರ್ಮಲಾಗಿ ಕರ್ಕೊಂಡು ಹೋದ್ವು. ಆಮೇಲೆ ಅಲ್ಲಿ 20,000 ದುಡ್ಡು ಕಟ್ಟಿ ಅಂದರು. ನಮ್ಮ ಹತ್ರ ದುಡ್ಡಿಲ್ಲದ ಕಾರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.